ಹಾಯ್ ಹಾಯ್ ಹಲೋ ಹಲೋ ನಮಸ್ತೆ ನಮಸ್ತೆ. ವೆಲ್ಕಮ್ ಟು ನಾನು ಮೈ ನಿಮ್ಮ ಚಾನಲ್. ನಾನು ಕಲಾನಿಲಯದ ನಿಮ್ಮ ತುಂಬುಮನೆ ಸೊಸೆ ಕಲಾನಿಲಯದ ತುಂಬುಮನೆ ವಸಂತ ನಾಗು. ಸೊಸೆ ವೆಲ್ಕಮ್ ಟು ವಸಂತ. ಮೈ ಚಾನಲ್. ಸೊ ಇವತ್ತು ನಾವಿವತ್ತು ಶುಂಠಿ ಮನೆಯಲ್ಲೇ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಂಥ ಹೇಗೆ ಮನೆಯಲ್ಲೇ ಫ್ರೆಶ್ ಶುಂಠಿ ಮಾಡ್ಕೊಳ್ಳೋದು ಬೆಳ್ಳುಳ್ಳಿ ಅಂತ ಪೇಸ್ಟ್ ಹೇಗೆ ಅಂತ ನೋಡ್ಕೊಳ್ಳೋಣ. ಮಾಡ್ಕೊಳ್ಳೋಣ. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಅಷ್ಟು ಶುಂಠಿ ಬೆಳ್ಳುಳ್ಳಿ ರೇಟು ಕಮ್ಮಿ ಆಗಿತ್ತು. ಸೊ ಅದಕ್ಕೆ ಮಾಡ್ಕೊಂಡು ನಾನು ಪಟ್ ಅಂತ ನಾನು ರೆಡಿ ಮಾಡಿಕೊಂಡೆ. ನೋಡ್ತಾ ಇದ್ರಲ್ಲ, ಒಂದು ಮಿಕ್ಸಿ ಜಾರ್ನ ನೀಟಾಗಿ ತೊಳ್ಕೊಂಡು ಒರೆಸಿಟ್ಕೊಳ್ಳ. ಯಾವುದೇ ತರಹದ ನೀರಿನ ಅಂಶ ಇರಬಾರ್ದು ಇದಕ್ಕೆ. ಸೊ ತೊಳೆದಿಟ್ಕೊಂಡು ನಾನು ನೀಟಾಗಿ ಬಿಡಿಸಿ ಇಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಮಧ್ಯದಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಇದ್ದರೂ ಕೂಡ ಪರವಾಗಿಲ್ಲ, ಏನೋ ನಡೆಯುತ್ತೆ. ಇದು ಕೂಡ ಅಷ್ಟೇ, ಹಿಂದಿನ ದಿವಸ ರಾತ್ರಿನೇ ನೆನೆಸಿದೆ. ಶುಂಠಿಯಲ್ಲಿ ಮಣ್ಣಿನಂಶ ಇರೋದ್ರಿಂದ ಸ್ವಲ್ಪ ಉಪ್ಪಾಕಿ ನೆನೆಸ್ಬೇಕು. ನೆನೆಸೋದ್ರಿಂದ ಏನಾಗುತ್ತೆ, ಅದರ ಕ್ರಿಮಿಕೀಟಗಳೆಲ್ಲ ಹೋಗಿ ಕ್ಲೀನ್ ಆಗುತ್ತೆ. ಆದಮೇಲೆ ಅದನ್ನು ಕೂಡ ತೊಳೆದು ಇಟ್ಕೊಂಡಿದ್ದೆ, ಇನ್ನೂ ಬಿಡಿಸಿ ಹೆಚ್ಚಿಟ್ಕೊಂಡಿಲ್ಲ. ಸೊ ಬೆಳ್ಳುಳ್ಳಿ ನೋಡೋಕೆ ಮಾತ್ರ ಕಮ್ಮಿ ಅನಿಸ್ತಾ ಇದೆ, ಚಿಕ್ಕ ಬಟ್ಲು ಅನಿಸ್ತಾ ಇದೆ, ಬಟ್ ತುಂಬಾ ಜಾಸ್ತಿ ಇದೆ. ಒಂದು 4-5 ಇಡಿಯಷ್ಟು ನಾನು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡೋಕ್ಕೆ, ಅಂದರೆ ಪೇಸ್ಟು ಲಾಂಗ್ ಲಾಸ್ಟಿಂಗ್ ಇರಬೇಕಂದ್ರೆ ನಾವು ಉಪ್ಪು ಮತ್ತು ಅಡುಗೆ ಎಣ್ಣೆಯನ್ನು ಬೆರೆಸ್ಬಿಟ್ಟು ನಾವು ರುಬ್ಕೋಬೇಕು. ಯಾವುದೇ ತರಹದ ನೀರಿನ ಅಂಶವನ್ನು ಹಾಕೋಬಾರ್ದು. ನಾನು 2 ಇಡಿಯಲ್ಲ, 2 ಮುಷ್ಟಿ ಅಷ್ಟು ಅಕ್ಕಿಯನ್ನು ಎರಡು 5 ಬೆಳ್ಳಲ್ಲಿ ಎಷ್ಟು ನಿಮ್ಗೆ ಎಟ್ಕುತ್ತೋ ಅದನ್ನ 2 ಬಾರಿ ನಾನು ತೊಗೊಂಡು ನಾನು ರುಬ್ಕೊತಾ ಇದ್ದೀನಿ. ಮುಚ್ಚಿಬಿಟ್ಟು ಸೊ ನೋಡಿ, ತೆರಿ ಆಗಿದೆ ಅಲ್ವಾ, ಇದು ಕಂಪ್ಲೀಟ್ ಆಗಿಲ್ಲ. ಸೊ ಇನ್ನೂ ಒಂದು ಸಲ ನಾವು ಮಾಡ್ಕೊಳ್ಳೋಣ. ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ, ಅದರಲ್ಲೂ ಅರ್ಧ ಗ್ಲಾಸ್ಟತ್ತು ಅಡುಗೆ ಎಣ್ಣೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಮತ್ತೊಮ್ಮೆ ರುಬ್ಕೊಳ್ಳೋಣ. ಏನಕ್ಕೆ ಅಡುಗೆ ಎಣ್ಣೆ ಉಪ್ಪು ಹಾಕಬೇಕು ಅಂದರೆ, ನಿಮಗೆ ಲಾಂಗ್ ಲಾಸ್ಟಿಂಗ್ ತುಂಬ ದಿವಸಗಳ ಕಾಲ ಬರುತ್ತೆ. ಕೆಲವ್ರು ಹೇಳ್ತಾರೆ 1 ವರ್ಷ ಅಂತ. 1 ವರ್ಷ ಇಡೋವಂಥ ಅವಶ್ಯಕತೆ ಬೀರಲ್ಲ. ಅಡುಗೆಗೆ ತುಂಬ ಶುಂಠಿ ಬೆಳ್ಳುಳ್ಳಿ ಅವಶ್ಯಕತೆ ಇರೋದ್ರಿಂದ ಬೇಗನೆ ಖಾಲಿಯಾಗುತ್ತೆ. ಈಗ ಕಂಪ್ಲೀಟಾಗಿ ನೈಸ್ ಆಗಿದೆ, ನೋಡ್ತಾ ಇದ್ದೀರಲ್ಲ ಪೇಸ್ಟು. ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಘಮ್ ಅಂತಾಯಿತು ಬೆಳ್ಳುಳ್ಳಿ ವಾಸನೆ ಮಾತ್ರ. ನಾನು ಮಿಕ್ಕಿದ್ದ ಬೆಳ್ಳುಳ್ಳಿ ಇತ್ತಲ್ಲ, ಅದು ಕೂಡ ಅದೇ ಜಾರ್ಗೆ ಕಂಪ್ಲೀಟಾಗಿ ಹಾಕೊಂಡ್ಬಿಟ್ಟೆ. ನಾನು ಸ್ವಲ್ಪ ಜಾಸ್ತಿನೇ ಆಯಿತು, ಹಾಕೊಂಡ್ಬಿಟ್ಟೆ ರುಬ್ಬಿಡೋಣ ಅಂತ. ಇವಾಗ ಇದನ್ನು ತಗೊಂಡು ರುಬ್ಕೊಳ್ಳೋಣ. ಇವಾಗಲೇ ನಾನೇನು ಮಾಡಿದೆ, ಒಂದು ರೌಂಡ್ ಮಾಡ್ಕೊಂಡಿದ್ದೆ. ಅದಕ್ಕೆ ಮಿಕ್ಕಿತ್ತಲ್ಲ ಎಣ್ಣೆ ಅರ್ಧ ಗ್ಲಾಸಷ್ಟು, ಅದು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಒಂದು 4-5 ಸಲ ಮಾಡಬೇಕು, ಅವಾಗ ಯಾವುದೇ ತರಹದ ರಫ್ ಸಿಗಲ್ಲ. ಕಂಪ್ಲೀಟಾಗಿ ನೈಸೇ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಅದೇ ಜಾರ್ಗೆ ನಾನು ಹಾಕ್ಕೊಂಡೆ. ಸಣ್ಣಗೆ ತೆಳ್ಳಗೆ ಉದ್ದುಗೆ ಹೆಚ್ಕೊಂಡಿರುವಂಥ ಶುಂಠಿ ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಒಂದು ಅರ್ಧದಷ್ಟು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ರೌಂಡ್ ಹಾಕಿದ ತಕ್ಷಣವೇ ನಾನು ಇದಕ್ಕೆ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಅದೇನು ತೋರಿಸಿದ್ನಲ್ಲ, ಅದೇ ಪ್ರಮಾಣ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ತೆರಿಯಾಗಿದೆ. ಶುಂಠಿ ಸ್ವಲ್ಪ ಲೇಟ್ ಆಗುತ್ತೆ, ಏನಂದರೆ ಅದರಲ್ಲಿ ರಫ್ ಅಂಶ ಇರೋದ್ರಿಂದ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಇತ್ತಲ್ಲ, ಆ ಎಣ್ಣೆ ಕೂಡ ಹಾಕ್ಕೊಂಡೆ. ಎಣ್ಣೆ ಹಾಕ್ಕೊಂಡು ಗ್ರೈಂಡ್ ಮಾಡಿದಾಗ ಸೊ ಕಂಪ್ಲೀಟಾಗಿ ಶುಂಠಿ ಪೇಸ್ಟ್ ರೆಡಿ. ಶುಂಠಿ ಕೇಳಬೇಕಾ, ಇನ್ನೂ ಘಮ ಅಂತ ಸ್ಮೆಲ್ ಹೊಡಿತಾಯಿತ್ತು. ಆಯಿತು ಅಂತ ಇದನ್ನು ಕೂಡ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಇದ್ದಿದ್ದು ಬೆಳ್ಳುಳ್ಳಿ ಶುಂಠಿ ಕೂಡ ನಾನು ಇನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಈ ಥರ ಚಾಕಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೆ. ಯಾಕಂದರೆ ಅದು ಕಂಪ್ಲೀಟಾಗಿ ಹಾಕ್ತಾ ಇರಲಿಲ್ಲ, ಅವಾಗವಾಗ ಮಿಕ್ಸ್ ಮಾಡ್ಕೋತಾ ಇರಬೇಕು. ಹಾಕ್ಕೊಂಡು ಇನ್ನೂ ಒಂದು ಸಲ ರುಬ್ಕೊಂಡೆ. ಈ ಥರ ಪೇಸ್ಟ್ ರೆಡಿ ಆಗಿತ್ತು. ನೀವೇ ನೋಡ್ತಾ ಇದ್ದಿಲ್ಲ, ನಾನು ಮಿಕ್ಸ್ ಮಾಡ್ಕೊಳ್ಳಲಿಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿನ. ಏನಕ್ಕಂದರೆ ನಾನು ಸಪ್ರೇಟಾಗೆ ಬೌಲ್ಗೆ ಹಾಕ್ಕೊಂಡೆ. ನನಗೆ ಶುಂಠಿ ಕಮ್ಮಿ ಬಳಸ್ತೀನಿ, ಬೆಳ್ಳುಳ್ಳಿನ ಜಾಸ್ತಿ ಬಳಸ್ತೀನಿ. ಅಡುಗೆಗೆ ಆಗಿದ್ರೇ ಚೆಂದ. ಅಕಸ್ಮಾತ್ ನಾವು ಶುಂಠಿ ಬೆಳ್ಳುಳ್ಳಿ ಮಿಕ್ಸ್ ಮಾಡಿದ್ರು ಕೂಡ ಈ ಥರನೇ ಮಾಡ್ಕೋಬೇಕು. ಒಂದು ಸಪ್ರೇಟಾಗಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಹಾಕಿರಬೇಕು, ಶುಂಠಿ ಪ್ರಮಾಣ ಕಮ್ಮಿ ಆಗಿರಬೇಕು. ಈಗ ನಾನು 2 ಪ್ಲಾಸ್ಟಿಕ್ ಜಾರ್ಗೆ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡಿದೆ. ನೋಡ್ತಾ ಇದ್ದೀರಲ್ಲ, ಒಂದು ಬೆಳ್ಳುಳ್ಳಿಗೆ ಒಂದು ಶುಂಠಿಗೆ. ಮನೆಯಲ್ಲಿ ಏನೇ ಒಂದು
ಕೆಲಸ ಆಗಬೇಕು, ಅದು ಅಡುಗೆ ಕೆಲಸ ಆಗಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಮೇನ್ ಇಂಗ್ರೀಡಿಯನ್ನು, ಅದು ಬೇಕಾಗುತ್ತೆ. ನಿಮಗೆ ಗೊತ್ತಲ್ಲ, ಅಂಗಡಿಯಲ್ಲಿ ಸಿಗುತ್ತೆ ಎಷ್ಟು ಇದು ಅಂದರೆ ಕ್ವಾಂಟಿಟಿ 5 ರುಪೀಸ್ಗೆ 20 ml ಇರುತ್ತೆ. ಸಾಕಾಗದೇ ಇಲ್ಲ, ಅಷ್ಟು ಸಾಕಾಗುತ್ತೆ. 20 ಗ್ರಾಮ್ ಅಷ್ಟು ಕೊಡ್ತಾರೆ, ಅದು ಏನೂ ಸಾಕಾಗಲ್ಲ. ಮತ್ತು ಫ್ರೆಶ್ ಇರಲ್ಲ. ನಾವು ಈ ಥರ ಮನೆಯಲ್ಲೇ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ನಾವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನಂತೂ ತುಂಬಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀನಿ, ನೀವು ಯೂಸ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊತೀನಿ. ಹೀಗೆ ನಾನು ಮಾಡಿ ಬೆಳ್ಳುಳ್ಳಿ ಒಂದು ಹಾಕ್ಕೊಂಡೆ. ಈಗ ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಮಾಡಿ ಎರಡು ಈಕ್ವಲಾಗಿ ನೋಡಿದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಕೂಡ ಹೀಗೆ ಆಗಿದೆ, ನೋಡ್ತಾ ಇದ್ದೀರಲ್ಲ. ಈ ಥರ ಒಂದಂಗೆ ಒಂದೇ ನಿಧಾನವಾಗಿ ಎಲ್ಲ ಹಾಕಿದ್ದೀನಿ. ಇದು ಹಾಕಬೇಕಾದ್ರೂ ಕೂಡ ಯಾವುದೇ ಒಂದು ನೀರು ಗೀರು ಏನು ಮಿಕ್ಸ್ ಮಾಡ್ಕೊಬೋದು, ಆ ಥರ ನಾವು ಇಟ್ಕೊಬೇಕು. ನೋಡಿ, ಎರಡು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇದೆ, ಶುಂಠಿನೇ ಕಮ್ಮಿ ಇದೆ. ಬಟ್ ನೋಡೋಕ್ಕೆ ಮಾತ್ರ ಬೆಳ್ಳುಳ್ಳಿ ಜಾಸ್ತಿ ಅನಿಸ್ತಾ ಇತ್ತು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತ ನಿಮಗೆ ನಮಸ್ಕಾರ ಹೇಳ್ತಾ ಬಾಯ್ ಬಾಯ್. ಥ್ಯಾಂಕ್ ಯು.